2-3 ದಿನ ಮುಂಚೆನೇ ಬಂದೆಲ್ಲ ಕೆಲಸ ಕಾರ್ಯಗಳೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲಿ 1 ತಾರೀಕಿಗೆ ಎಲ್ಲ ಬೋಟು ಆಲ್ಮೋಸ್ಟ್ ಒಂದು 30% ಬೋಟ್ ಕಡಲಿಗೆ ಹೋಗ್ತದೆ. ತಯಾರಿ ಎಲ್ಲ ನಡೀತಿದ್ದೆ. ಆದರೆ ದೊಡ್ಡ ಸಮಸ್ಯೆ ಏನಂದರೆ ಇಲ್ಲಿ ಮೀನುಗಾರರಿಗೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ. ಯಾಕಂದರೆ ಇಲ್ಲಿ ಕೂಡ ಐಸ್ ಹಾಕ್ಲಿಕ್ಕೆ ಜಾಗ ಇಲ್ಲ, ನೀರು ತುಂಬಿಸ್ಲಿಕ್ಕೆ ಜಾಗ ಇಲ್ಲ. ಅಂಜಲ್, ಮಾಂಜಿ ಎಲ್ಲ ಮಿಕ್ಸಲ್ಲಿ ಬರ್ತದೆ. ಕಟ್ಟಿ ಮೀನು, ಮದ್ಮಾಲ್ ಎಲ್ಲ ಬರ್ತದೆ. ಈ ವರ್ಷ ಹೊಸ ಋತು, ದೇವರ ದಯದಿಂದ ಒಳ್ಳೆಯ ರೀತಿಯ ಒಂದು ಕ್ಯಾಚಸ್ ಆದರೆ ಎಲ್ಲ ಮೀನುಗಾರರಿಗೆ ಒಂದು ಅನುಕೂಲ ಆಗುತ್ತೆ. ಯಾಕಂದರೆ ಈ ಬಾರಿಯ ಮಳೆ ಕೂಡ ಕಡಿಮೆ, ಹಾಗೆ ತುಫಾನ್ ಕೂಡ ಆಗಿಲ್ಲ. ಹಾಗಾಗಿ ಮೀನುಗಾರರು ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಯಾವ ರೀತಿ ಸಮುದ್ರದಲ್ಲಿ ನಮಗೆ ಮೀನಿನ ಸಂಪತ್ತು ಸಿಗುತ್ತೆ ಅನ್ನೋದು ಮಾತ್ರ ಇನ್ನೂ ಒಂದು 10 ತಾರೀಕಿನ ನಂತರ ಗೊತ್ತಾಗುತ್ತೆ. ಆದರೆ ಎಲ್ಲರ ಒಂದು ಆಸೆ ಏನಂದರೆ ಈ ಬಾರಿಗೂ ಕಳೆದ ವರ್ಷ ಒಳ್ಳೆ ಕ್ಯಾಚಸ್ ಇತ್ತು, ಈ ಬಾರಿ ಕೂಡ ಒಂದು ಸಿಗ್ಬೋದು ಅನ್ನೋ ಆಸೆ ನಿರೀಕ್ಷೆಯಿಂದ ನಾವು ಕಡಲಿಗೆ ಇಳ್ತಿದ್ದೆ 1ನೇ ತಾರೀಕಿನಿಂದ. ತಯಾರಿ ಎಲ್ಲ ನಡೀತಿದ್ದೆ. ಆದರೆ ದೊಡ್ಡ ಸಮಸ್ಯೆ ಏನಂದರೆ ಇಲ್ಲಿ ಮಂಗಳೂರಲ್ಲಿ ಒಂದು ಮೊದಲ ಹಂತದ ಬಂದರನ್ನು ಕೂಡ ಡೆಮೊಲಿಷ್ ಮಾಡಿದ್ದಾರೆ. ಹಾಗಾಗಿ 3ನೇ ಹಂತದ ಕಾಮಗಾರಿ 10 ವರ್ಷದ ನಂತರ ಮತ್ತೆ ಪ್ರಾರಂಭ ಆಗಿ ಈಗಾಗಲೇ ಒಂದು 50% ಏನು ಕೆಲಸ ಆಗಿದೆ. ಆದರೆ ಇಲ್ಲಿ ಮೀನುಗಾರರಿಗೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ. ಈ ಟೈಮಲ್ಲಿ ಸಾಧಾರಣ ಒಂದು 50-70% ಬೋಟ್ ರೆಡಿ ಆಗ್ತಾಯಿತ್ತು. ಆದರೆ ಈ ಬಾರಿ ಅಷ್ಟೇನು ಒಂದು 30% ಮಾತ್ರ ಬೋಟ್ಗಳು ರೆಡಿ ಆಗ್ತದೆ. ಯಾಕಂದರೆ ಇಲ್ಲಿ ಕೂಡ ಐಸ್ ಹಾಕ್ಲಿಕ್ಕೆ ಜಾಗ ಇಲ್ಲ, ನೀರು ತುಂಬಿಸ್ಲಿಕ್ಕೆ ಜಾಗ ಇಲ್ಲ, ಎಲ್ಲದಕ್ಕೂ ಕೂಡ ಅವ್ಯವಸ್ಥೆ ಆಗಿದೆ. ಹಾಗಾಗಿ ಈ ಬಾರಿ ಸ್ವಲ್ಪ ಒಂದು 10 ತಾರೀಕಿನ ನಂತರನೇ ಒಂದು ಸ್ಪಷ್ಟವಾದ ಚಿತ್ರಣ ಸಿಗ್ಬೋದು. ಯಾಕಂದರೆ ಎಲ್ಲ ವ್ಯವಸ್ಥೆ ಇಲ್ಲದೇ ಇದ್ದರಿಂದ ಕೆಲವರು ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ. ಯಾಕಂದರೆ ಮೊದಲ ಹಂತದ ಕೆಲವು ಬೋಟ್ಗಳು ಹೋಗಲಿ ಅನ್ನೋ ದೃಷ್ಟಿಯಿಂದ ಕೆಲವರು ಲೇಟ್ ಮಾಡ್ತಾಯಿದ್ದಾರೆ. ಕಾರ್ಮಿಕರು ತಮಿಳುನಾಡು, ಆಮೇಲೆ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದಿಂದ, ಇಲ್ಲಿಯ ಮಂಗಳೂರಲ್ಲಿ ಜಾಸ್ತಿ ಕಾರ್ಮಿಕರು ಅಲ್ಲಿಂದಲೇ ಬರುವಂಥದ್ದು. ಇಲ್ಲ, ಸರ್ಕಾರಕ್ಕೆ ನಾವು ಮೀನುಗಾರಿಕೆ ಇಲಾಖೆಗೆ ಭಾಳಷ್ಟು ಬಾರಿ ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡಿದೆ. ಆದರೆ ಯಾವ ರೀತಿಯ ಒಂದು ರೆಸ್ಪಾನ್ಸಿಬಿಲಿಟಿ ಸಿಗ್ತಾ ಇಲ್ಲ. ಯಾಕಂದರೆ ಅವರು ಮೊದಲ 3ನೇ ಹಂತದ ಕಾಮಗಾರಿಯನ್ನು ಬಿಟ್ಟುಕೊಟ್ಟು ಮೊದಲ ಹಂತವನ್ನು ಡೆಮೊಲಿಷ್ ಮಾಡಬೇಕಿತ್ತು. ಇವರು ಕಾಂಟ್ರಾಕ್ಟರ್ ಅವರ ಮಾತಿಗೆಯಲ್ಲಿ ಅದನ್ನು 2 ಕಡೆ ಕೂಡ ಡೆಮೊಲಿಷ್ ಮಾಡಿಬಿಟ್ಟು ತುಂಬ ಸಮಸ್ಯೆ ಆಗಿದೆ. ಯಾಕಂದರೆ ಇಲ್ಲಿ ಯಾವುದೇ ಒಂದು ಸರಿಯಾದಂಥ ಮೂಲಭೂತ ಸೌಕರ್ಯಗಳಿಲ್ಲ ಈ ಮಂಗಳೂರಲ್ಲಿ. ಯಾಕಂದರೆ ಹೈಯೆಸ್ಟ್ GDP ಹೋಗುವಂಥದ್ದು ಒಂದು ಆರ್ಥಿಕತೆ, ಒಂದು ಮಂಗಳೂರಿನ ಆರ್ಥಿಕತೆ ಮೂಲನೇ ಮಂಗಳೂರು ಬಂದರು. ಆದರೆ ಇಲ್ಲಿ ಯಾವುದೇ ರೀತಿಯದೊಂದು ಸರಿಯಾದಂಥ ಮೀನುಗಾರರಿಗೆ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಒಂದು ಮುತುವರ್ಜಿ ವಹಿಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ನಾನು ಈ ಮೂಲಕ ವಿನಂತಿ ಮಾಡ್ತಾಯಿದ್ದೆ. ರಾಜೇಶ್ ಪುತ್ರನ್, ಟ್ರಾಲ್ ಬೋಟ್ ಯೂನಿಯನ್ ಪ್ರೆಸಿಡೆಂಟ್. ಬೋಟಿನ ಸಹಸ್ರ ಜನರೆಲ್ಲ ಬಂದಿದ್ದಾರೆ. ಬೋಟಿದ್ದು ಕೆಲಸದವರು, ಅದರ ಡ್ರೈವರ್, ಅದರ ಮೇಂಟೆನೆನ್ಸ್ ಮಾಡುವವರು ಎಲ್ಲರೂ ಬಂದಿದ್ದಾರೆ. ಎಲ್ಲ ಆದಷ್ಟು ಒಂದು ಸರಾಸರಿ ಒಂದು 25% 30% ಬೋಟು 1 ತಾರೀಕಿಂದ ಹೋಗುತ್ತೆ. ನಾಳೆಯಿಂದ ಎಲ್ಲ ಹೋಗಲಿಕ್ಕೆ ರೆಡಿಯಾಗಿದೆ. 2-3 ದಿನ ಮುಂಚೆನೇ ಬಂದೆಲ್ಲ ಕೆಲಸ ಕಾರ್ಯಗಳೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲಿ 1 ತಾರೀಕಿಗೆ ಎಲ್ಲ ಬೋಟು ಆಲ್ಮೋಸ್ಟ್ ಒಂದು 30% ಬೋಟ್ ಕಡಲಿಗೆ ಹೋಗ್ತದೆ. ಲಾಸ್ಟ್ ಟೈಮ್ ತೊಂದರೆ ಇಲ್ಲ, ಒಳ್ಳೆದಿತ್ತು ದೇವರ ದಯೆಯಿಂದ. ಈ ವರ್ಷ ಕೂಡ ಆಗಬಹುದೆಂಬ ನಿರೀಕ್ಷೆ ಇದೆ. ಸ್ವಲ್ಪ ಮಳೆ ಇಲ್ಲದ ಕಾರಣ ಏನೋ ಅಂತ ಗೊತ್ತಿಲ್ಲ, ದೇವರ ಕೈಯಲ್ಲಿದೆ. ಸಿಕ್ಕಿದರೆ ಎಲ್ಲರಿಗೂ ಎಲ್ಲರಿಗೂ ಒಂದು ದುಡಿಮೆ ಆಗುತ್ತೆ. ಕೆಲಸದವರಿಗೂ, ಇಲ್ಲಿ ಬೋಟ್ ಕೆಲಸದವರಿಗೂ, ಇಲ್ಲಿ ಕೆಲಸದವರಿಗೂ, ಮೀನುಗಾರರಿಗೂ ಎಲ್ಲರಿಗೂ ಒಂದು ಮೀನಿಗೆ ಯಾವುದೇ ಅಭಾವ ಇರುವುದಿಲ್ಲ. ಹಾಗೆ ಮೀನು ಬಂದರೆ ಒಂದು ನಮ್ಮದು ಲಕ್ ಅಷ್ಟೇ. ಸೂಪರಾಗಿ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗಿದೆ. ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ನಡೀತಾ ಇದೆ. ಬೋಟಿದ್ದು ಹೋಗುವುದೇ ಸೀದಾ. ಕಾರ್ಮಿಕರೆಲ್ಲ ಆಲ್ಮೋಸ್ಟ್ ಆಂಧ್ರ ಪ್ರದೇಶ್, ತಮಿಳುನಾಡು ಆಚೆ ಎಲ್ಲ ಬಂದಿದ್ದಾರೆ. ಎಲ್ಲ ಆಲ್ಮೋಸ್ಟ್ 90% ಬೋಟವರ ಜನ ಎಲ್ಲ ಬಂದಿದ್ದಾರೆ. ಒಂದು ಕೆಲಸ ಕಾರ್ಯ ಸ್ಟಾರ್ಟ್ ಆಗಿದೆ. ಯಾವುದೇ ಗಾಳಿ ಮಳೆ ಯಾವುದೇ ಇಲ್ಲದಿದ್ದರೆ, ವೆದರ್ ಎಲ್ಲ ಕರೆಕ್ಟ್ ಇದ್ದರೆ 1 ತಾರೀಕಿಗೆ ಬೋಟ್ ಕಡಲಿಗೆ ಹೋಗುತ್ತೆ. ಒಂದೊಂದು ಎಲ್ಲ ಸ್ಯಾಂಕ್ಷನ್ ಆಗಿದೆ, ಕಾಮಗಾರಿ ನಡೀತಾ ಇದೆ. ಅಲ್ಲಿ ಹೊಸದಕ್ಕೆ ಹೋದರೆ ನೋಡ್ಬೋದು, ಆಲ್ಮೋಸ್ಟ್ ಕೆಲಸ ಆಗ್ತಾ ಇದೆ. ಆಗಲ್ಲ ಅಂತ ಹೇಳಿಲ್ಲ, ಸ್ವಲ್ಪ ಸ್ಲೋ ಆಗ್ತಾ ಇದೆ. ಆದರೆ ಸುಸಜ್ಜಿತವಾಗಿ ಕಾರ್ಯ ಎಲ್ಲ ಮುಗಿದರೆ ಮಂಗಳೂರುದಕ್ಕೆ ಸೂಪರ್ ಆಗುತ್ತೆ. ಏನು ಹೇಳಲಿಕ್ಕಿಲ್ಲ. ಎಲ್ಲ ಎಷ್ಟು ಕೆಲಸ ಬೇಕಾದ್ರೆ ಮಾಡ್ಬೋದು, ಎಷ್ಟು ಬೋಟ್ ಬೇಕಾದರೆ ಬರ್ಬೋದು. ಎಲ್ಲ ಆದರೆ ಒಂದು ವರ್ಷ ಟೈಮ್ ಹಿಡಿತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಆದರೆ ನೋಡ್ಬೋದು. ಈ ವರ್ಷ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ, ಯಾವುದು ಸ್ವಲ್ಪ ಸರಿ ಇಲ್ಲ. ಅಡ್ಜಸ್ಟ್ ಮಾಡ್ತಾ ಇದ್ದೇವೆ, ಎಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಹೋದರೆ ಎಲ್ಲ ಕೆಲಸ ಆಗುತ್ತೆ. ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಾ ಇದ್ದಾರೆ. ನಮ್ಮ ಹೆಸರು ಸಾವಿತ್ರಿ ಅಂತ. ಇದು 1 ತಾರೀಕಿನಿಂದ ಸ್ಟಾರ್ಟ್ ಆಗೋದು. ಮತ್ತು ಈ ಬೋಟ್ ಹೋಗಿ ವಾಪಸ್ ಬರ್ಬೇಕಾದ್ರೆ ಒಂದು 10 ದಿನ ಆಗ್ತೈತಿ. ಎಲ್ಲ ಥರದ ಐಟಮ್ ಮೀನು ಬರ್ತದೆ. ಅಂಜಲಿ, ಮಾಂಜಿ, ಪಾಪ್ಲೆಟು, ಬೋಂಡಸ್ಸು ಎಲ್ಲ ಐಟಮ್ ಮೀನು ಬರ್ತದೆ. ನಾವೆಲ್ಲ ಇಲ್ಲಿ ಕೆಲಸದವರು. ನಮಗೆ ಒಂದು ಬೋಟ್ ಹೆಸರಂತ ಒಂದು ಗುಂಪಾಗಿದೆ. ಅವರು ಒಂದು ದನಿಯವರು ಇಷ್ಟು ಬೋಟ್ ಅಂತ ಮಾಡಿರ್ತಾರೆ. 2 ತಿಂಗಳು ಊರಲ್ಲಿ ಇರೋದು, ಮತ್ತು 10 ತಿಂಗಳು ಬಂದು ಇಲ್ಲೇ ಕೆಲಸ ಮಾಡೋದು.
ಎಂಥದ್ರ ಆದರೆ ಇಲ್ಲೇ ಸಮುದ್ರಕ್ಕೆ ಎಂಥದ್ರಾದರೆ ನಮ್ಮ ದಣಿಯವರು ಜವಾಬ್ದಾರಿ ಇರ್ತಾರೆ, ಅದಕ್ಕೆ ಎಂಥ ಪ್ರಾಬ್ಲಮ್ ಇಲ್ಲ. ಮೀನು ಬರ್ತದೆ ಇಲ್ಲ ಅದು ಟೆನ್ಷನ್. ಈಗ ಮಳೆ ಇದ್ದರೆ ಒಳ್ಳೆ, ಒಳ್ಳೆ, ನಮಗೆಲ್ಲ ಕೆಲಸಕ್ಕೆ ತೊಂದರೆ ಇಲ್ಲ. ನಾವು ಅಲ್ಲಿದ್ದು ಇಲ್ಲಿ ಬಂದಿದ್ದು ನಮಗೆಲ್ಲ ಲಾಭ ಉಂಟು. ಎಲ್ಲ ಇಲ್ಲೇ ಇರೋದು ಫ್ಯಾಮ್ಲಿ, ಆದರೆ ಕೆಲಸಕ್ಕೆ ಇಲ್ಲೇ ನಾವು ಅಷ್ಟೇ ಬರೋದು, ಅವರು ಮಕ್ಕಳೆಲ್ಲ ಮನೆಯಲ್ಲಿ ಇರೋದು ಹಾಗೆ. ಇನ್ನು 3 ತಾರೀಕು ಹೋಗ್ಲಿಕ್ಕೆ ನಿಮಗೆ ಗೊತ್ತಿಲ್ಲ ಕ್ಲಿಯರ್ ಆಗಿ. ಬರೋದು 10 ತಾರೀಕು ನಂತರ ಬರ್ತದೆ. 10 ತಾರೀಕು ನಂತರ ಖಾಲಿ ಮಾಡ್ಬೋದು. ಬರ್ತಾ ಇದ್ದಾರೆ. ಮೊನ್ನೆ 28 ತಾರೀಕಿಂದ ಶುರುವಾಗಿದೆ. ಎಲ್ಲ ಕಾರ್ಮಿಕರು ಬರ್ತಾ ಇದ್ದಾರೆ. ಊರಿನವರು ಪರ್ಸಿನ್ ಬೋಟಲ್ಲಿ ಊರಿನವರು ಪರ್ಸಿನ್ ಬೋಟ್ ಅಂತ ಉಂಟು. ಅದು 10 ತಾರೀಕು ಅಥವಾ 15 ತಾರೀಕು ನಂತರ ಸ್ಟಾರ್ಟ್ ಆಗ್ಬೋದು. ಅದು ಅದರಲ್ಲಿ ಊರಿನವ್ರು ಜಾಸ್ತಿ ಇರ್ತಾರೆ. ಸೀಸನ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಗಿರಾಕಿ ಸಹ ಇಲ್ಲಿಗೆ ಬರ್ತಾರೆ. ಇಲ್ಲಾಂದರೆ 6 ಬಾರಿಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾರೆ. ಸೀಸನ್ ಸ್ಟಾರ್ಟ್ ಆದರೆ ಇಲ್ಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೋಟಲ್ಲಿ ಮತ್ತು 12 ಜನ ಇದ್ದಾರೆ, 10-12 ಜನ ಬೋಟಲ್ಲಿದ್ದಾರೆ. ಮತ್ತು 10 ದಿವಸ ನಂತರ ಬರ್ತದೆ ಬೋಟ್ ಹೋಗಿ ಫುಲ್ ಟಾಲ್. ಎಲ್ಲ ವೆರೈಟಿ ಮೀನು ಬರ್ತದೆ. ಬಂಡಾಸ್ ಮತ್ತು ಅಂಜಲ್, ಮಾಂಜಿ ಎಲ್ಲ ಮಿಕ್ಸಲ್ಲಿ ಬರ್ತದೆ. ಕಟ್ಟಿ ಮೀನು, ಮದ್ಮಾಲ್ ಎಲ್ಲ ಬರ್ತದೆ. ಈಗ ನಾಳೆ ರಾತ್ರಿ ಹೋಗ್ತದೆ 1 ಗಂಟೆ. ಸಾಧಾರಣ ಬರೋದಿರುತ್ತೆ ನನ್ನತ್ತೆ ಇನಿ ನೈಟ್ ಎಲ್ಲ ಪೋವು ಬೋಟ್ ಬುಡ್ಪುನ ಉಂಡು ఒక ಬರ್ಸಜ್ಜಿ ವಿಷಯವು ಎಂಚ ಮೀ ಫಿಶಿಂಗ್ ಈ ಸರಿ ಎಂಚ ಒಂದು ಗೊತ್ತು ಜಾತೆ ತೂಣ ಪೂರ ದೇವರ ಮೆತ್ತೆ ಕಾರ್ಮಿಕರು ಬರೋದಿಲ್ಲ ಇರುತ್ತೆ. ಆಲ್ಮೋಸ್ಟ್ ಒಂಜಿ ಪೂರ ಅದೇ ಒರಿಸ್ಸಾ, ತಮಿಳ್ನಾಡು, ಆಂಧ್ರ, ಕರ್ನಾಟಕದ ಮುಲ್ತಗುಲ್ಲ ಕೆಲವುಳ್ಳೇರು ಆಲ್ಮೋಸ್ಟ್ ಉಂಟು. ಸಾಧಾರಣ ಬರೋದಿಲ್ಲ ಇರುತ್ತೆ. ಬೂಟು ಅವೇ ಒಂಜಿ 10 ದಿನ ಬೋದು ಹೆಜ ಚಂದುಂಡು ನಡಪು ಪಕ್ಕ ಬರ 6ನೇ ಮಿತ್ತು ದೇವರ ಮಿತ್ತು ಸುಖೇಶ್ ಶೆಟ್ಟಿ. ಅದು 30 ತಾರೀಕು ಒಂದಿನ ಸ್ಟಾರ್ಟ್ ಅಂತ ಉಂಟು. ಇವತ್ತು ಡೀಸೆಲ್ ಆಗಬೇಕು. ನಾಳೆಯಿಂದ ಬೋಟೆಲ್ಲ ಸಾಧಾರಣ ಹೋಗ್ಬೋದು. ಈಗ 2 ತಿಂಗಳಾಯಿತು ರಜೆ ಸಿಕ್ಕಿ. ಈಗೆಲ್ಲ ಬೋಟೆಲ್ಲ ರೆಡಿ ಆಗ್ತಾ ಉಂಟು. ಈ ವರ್ಷ ಸ್ವಲ್ಪ ಮಳೆಲ್ಲ ಕಮ್ಮಿ, ತುಫಾನು ಆಗಲಿಲ್ಲ. ಮತ್ತು ದೇವರ ಮೇಲೆ ಉಂಟು ಏನಂತ. ಇದರ 3 ತಿಂಗಳು ಬುಲ್ಟ್ರನ್ ಇರ್ತದೆ, ಮತ್ತು ಮೀನು ಕಮ್ಮಿ ಆಗ್ತಾ ಬರ್ತದೆ. ಮತ್ತು ಏಪ್ರಿಲ್ ಮೇಲೆ ಸ್ವಲ್ಪ ಮೀನು ಆಗ್ತದೆ. ಕೆಲವು ಬೋಟ್ ಹೋಗ್ತಾ ಇರ್ತದೆ, ಕೆಲವರು ಬೋಟು 3 ತಿಂಗಳು ಓಡಿಸಿ ಮತ್ತೆ ನಿಲ್ಲಿಸ್ತಾರೆ. ನಮ್ಮದು ಬೋಟ್ ರೆಡಿ ಆಗ್ತಾ ಉಂಟು. ನಾಲ್ದು ಹೋಗ್ಬೋದು. ಅನ್ಸೀಸನಲ್ಲಿ ಸಿಗೋದು. ವ್ಯಾಪಾರ ಇಲ್ಲ ಟೈಮಲ್ಲಿ ನಾವು ಗಾಳ ಹಾಕೋದಿಲ್ಲ. ಅದರಲ್ಲಿ ಸ್ವಲ್ಪ ನಮಗೆ ಏನಾದರೂ ಉತ್ಪಾದನೆ ಮಾಡ್ಬೋದು. ಗಾಳದಲ್ಲಿ ಸ್ವಲ್ಪ ಮೀನಲ್ಲಿ ಇರ್ತೇವೆ ನಾವು. ಇದು ನಾವು ಗಾಳ ಏರಿ ಅಂತ ಇದು ಒಳ್ಳೆ ರೇಟ್ ಇದೆ ಇದಕ್ಕೆ. ಇಲ್ಲೇ ಆ ಟೈಮಲ್ಲಿ ಬೋಟಲ್ಲಿ ಕ್ಲೋಸ್ ಆಗಿರೋ ಟೈಮಲ್ಲಿ ಅನ್ಸೀಸನಲ್ಲಿ ಆ ಟೈಮಲ್ಲಿ ನಮಗೆ ಸ್ವಲ್ಪ ಇದರಲ್ಲಿ ಹಿಡಿದು ಸ್ವಲ್ಪ ದುಡಿತೇವೆ ಅಷ್ಟೇ. ಅನ್ಸೀಸನಲ್ಲಿ ಹೆಲ್ಪ್ ಆಗುತ್ತೆ. ಓಕೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ